ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನು ನಿಮಗಾಗಿ ಇವತ್ತು ತೆಗೆದುಕೊಂಡು ಬಂದಿರುವಂಥ ಮತ್ತೊಂದು ಹೊಸ ವಿಡಿಯೋ, ಮತ್ತೊಂದು ಹೊಸ ಡಿಸೈನ್. ತುಂಬಾ ಚೆನ್ನಾಗಿದೆ, ಯುನಿಕ್ ಆಗಿದೆ, ಎಲ್ಲರೂ ಇಷ್ಟಪಡುವಂತಹ ಡಿಸೈನ್ ಇದು. ಈ ಡಿಸೈನನ್ನು ಮಾಡೋದು ಹೇಗೆ ಎಂಬುದನ್ನು ತೋರಿಸ್ಕೊಡ್ತೇನೆ. ಬನ್ನಿ ನೋಡೋಣ. ಇದಕ್ಕೆ ನಾವು ಸಪ್ರೇಟು ಅಳತೆ ಅಂತ ಏನಿಲ್ಲ. ನಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಡೀಪ್ ಇದೆಯಲ್ಲ, ನಾವು ಅಷ್ಟನ್ನೇ ತೆಗೆದುಕೊಂಡ್ರೆ ಕರೆಕ್ಟ್ ಆಗುತ್ತೆ. ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಮೆಸರ್ಮೆಂಟನ್ನು ತೆಗೆದುಕೋಬೇಕಾಗುತ್ತೆ. ನೋಡ್ಬೋದು ನೀವಿಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೇನೆ. ನಾವು ಯಾವುದೇ ಡಿಸೈನನ್ನು ಮಾಡಲಿ ಮೊದಲಿಗೆ ವೆಲ್ ಪ್ಲ್ಯಾನ್ ಮಾಡ್ಕೊಂಡಿರಬೇಕಾಗುತ್ತೆ. ನಾವು ಎಷ್ಟು ಕ್ಲಾತನ್ನು ತೆಗೆದುಕೋಬೇಕು, ಎಷ್ಟು ಮೆಸರ್ಮೆಂಟು ಇದ್ದರೆ ಒಳ್ಳೆಯದು ಎಂಬುದನ್ನು. ಈ ಸ್ಟಿಚಿಂಗ್ ಮಾಹಿತಿಯ ಜೊತೆಗೆ ನಾನು ನಿಮ್ಮೊಂದಿಗೆ ಭಗವದ್ಗೀತೆಯ ಸಾರವನ್ನು ಹಂಚಿಕೊಳ್ಬೇಕು ಎಂದುಕೊಂಡಿದ್ದೇನೆ. ಏಕೆಂದರೆ ಈ ವಿಡಿಯೋ ವೀಕ್ಷಿಸೋ ನಿಮಗೆ ಒಂದು ಪ್ರತಿಫಲ ಬೇಕಲ್ಲವೇ? ಬನ್ನಿ ಸ್ನೇಹಿತರೆ, ಭಗವದ್ಗೀತೆಯ ಸಾರ ಏನಿದೆ ಎಂಬುದನ್ನು ನೋಡೋಣ. ಭಗವಂತನಿಗೆ ಹತ್ತಿರ ಆಗುವ ಯಾವುದೇ ಮಾರ್ಗ ಅದು ಸನ್ಮಾರ್ಗವಾಗಿರುತ್ತದೆ. ನನ್ನದೊಂದು ಪುಟ್ಟ ಪ್ರಯತ್ನ, ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ನೀಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಯಾವತ್ತಾದರೂ ಒಂದು ಸಲ ನಮಗೆ ಅನಿಸಿರುತ್ತೆ, ನಮ್ಮನ್ನು ಯಾವುದೋ ಒಂದು ಶಕ್ತಿ ಅಥವಾ ಕಾಣದ ಶಕ್ತಿ ಕಾಪಾಡ್ತಾ ಇದೆ ಅಂತ. ಅದು ನಮಗೆ ಒಳ್ಳೆಯದು ಮಾಡ್ತಾ ಇದೆ, ಹೆಜ್ಜೆ ಹೆಜ್ಜೆಯಲ್ಲೂ ನಮ್ಮನ್ನು ಜೊತೆಗಿದ್ದು ಕಾಪಾಡ್ತಾ ಇದೆ ಅನ್ನುವಂತಹ ಅಂಶಗಳು ನಮ್ಮ ಗಮನಕ್ಕೆ ಬಂದಿರ್ತವೆ ಅಲ್ವೇ? ನಮಗೆ ಯಾವತ್ತಾದರೂ ಒಂದು ದಿನ ಅನಿಸಿರುತ್ತೆ ನೋಡಿ, ಆ ಭಗವಂತ ಪರಮಾತ್ಮ ಅಥವಾ ಕಾಣದ ಶಕ್ತಿ ಏನು ಇದೆಯೋ ಅದು ನಮ್ಮ ಎಲ್ಲ ನೋವು ನಲಿವುಗಳಲ್ಲಿ, ನಮ್ಮ ಸುಖ ದುಃಖಗಳಲ್ಲಿ ಸದಾ ನಮ್ಮ ಜೊತೆಯಲ್ಲೇ ಇದೆ ಅನ್ನೋದಕ್ಕೆ ನಮಗೆ 5 ಮುಖ್ಯ ಸೂಚಕಗಳು ಸಿಗುತ್ತೆ. ಯಾರಿಗೆಲ್ಲ ಈ ಅನುಭವ ಆಗಿರುತ್ತೆ, ಆ ಅನುಭವ ಖಂಡಿತ ಭಗವಂತ ಇದ್ದಾನೆ ಎಂಬುದನ್ನು ಸೂಚಿಸಿರುತ್ತೆ. ಇದರ ಅರ್ಥ ಹೆಜ್ಜೆ ಹೆಜ್ಜೆಗೂ ಅವನು ನಮಗೆ ದಾರಿ ತೋರಿಸುತ್ತಿದ್ದಾನೆ ಎಂಬ ಅರ್ಥ. ಸೊ ಯಾವುದು ಆ ಸೂಚಕಗಳು, ಅದು ನಮಗೆ ನಮ್ಮ ಗಮನಕ್ಕೆ ಬಂದಿದೆಯೋ ಎಂದು ತಿಳಿದುಕೊಳ್ಳಲು ಈ ಪೂರ್ತಿ ಕಥೆಯನ್ನು ಕೇಳಿ. ಆ ಭಗವಂತನ ಕೃಪಾದೃಷ್ಟಿಯಲ್ಲಿ ನಾವು ಇದ್ದೇವೋ ಅಥವಾ ಇಲ್ಲವೋ, ಅಥವಾ ನಮ್ಮ ಕರ್ಮಗಳ ಅನುಸಾರವೇ ಫಲ ಸಿಗುತ್ತದೆಯೋ ಎಂಬುದು ಇವತ್ತಿನ ಕಥೆಯಲ್ಲಿ ನಮಗೆ ತಿಳಿದುಕೊಳ್ಳುವಂತಹ ಅಂಶ. ಹಾಗಾದರೆ ಸ್ನೇಹಿತರೆ, ಕಥೆಯನ್ನು ಶುರು ಮಾಡೋಣವೇ? ಒಂದು ಊರಲ್ಲಿ ಸ್ವಾಮಿ ಅನ್ನೋ ಒಬ್ಬ ಬಡ ಹುಡುಗ ವಾಸವಾಗಿರುತ್ತಾನೆ. ಸ್ವಾಮಿಗೆ ಅವನ ಜೀವನದಲ್ಲಿ ಬೇರೆಯವರ ಮುಂದೆ ತಲೆ ತಗ್ಗಿಸಬಾರದು, ಬೇರೆಯವರಿಗಿಂತ ಕೀಳಾಗಿ ಬದುಕಬಾರದು ಅನ್ನೋ ಛಲ ಇರುತ್ತೆ. ಹಾಗಾಗಿ ಅವನು ಬಹಳಷ್ಟು ಶ್ರಮಪಟ್ಟು ಕೆಲಸ ಕಾರ್ಯ ಮಾಡ್ತಾ ಇರ್ತಾನೆ. ಸ್ವಾಮಿ ಒಳ್ಳೆ ಮನಸ್ಸಿನಿಂದ ಪ್ರಯತ್ನ ಪಟ್ಟಿದ್ದರಿಂದ ಅವನ ಜೀವನದಲ್ಲಿ ಮುಂದೆ ಒಳ್ಳೆ ಜೀವನ ಮಾಡುವುದಕ್ಕೆ ಶುರು ಮಾಡ್ತಾನೆ. ಆದರೆ ಅಲ್ಲಿಂದಲೇ ಅವನ ಜೀವನ ಪೂರ್ತಿಯಾಗಿ ಬದಲಾಗಿ ಬಿಡುತ್ತೆ. ಸ್ವಾಮಿಯ ಮನಸ್ಸಲ್ಲಿ ಯಾರಿಗೂ ಕೀಳಾಗಿ ಬದುಕಬಾರದು ಅನ್ನೋ ಸ್ವಾಭಿಮಾನ ಇರುತ್ತೆ. ಆದರೆ ಅದು ಅಹಂಕಾರಕ್ಕೆ ಬದಲಾಗಿ ಬಿಡುತ್ತೆ. ಆ ಅಹಂಕಾರದಿಂದ, ಸ್ವಾಭಿಮಾನದಿಂದ ಅವನು ಇನ್ನೂ ಬೆಳಿತಾನೆ, ಇನ್ನೂ ಹೆಚ್ಚು ಸಂಪತ್ತು ಸಿರಿಯನ್ನು ಸಂಪಾದನೆ ಮಾಡುತ್ತಾನೆ. ಆದರೆ ಅದರಿಂದ ಅವನಿಗಾಗೋ ನಷ್ಟ ಏನಂದರೆ, ಅವನ ನೆಮ್ಮದಿ ಪೂರ್ತಿಯಾಗಿ ನಾಶ ಆಗಿಬಿಡುತ್ತೆ. ಎಲ್ಲಿ ನಾನು ಬೇರೆಯವರಿಗಿಂತ ಹಿಂದೆ ಉಳಿದುಕೊಂಡು ಬಿಡುತ್ತೇನೆಯೋ, ಎಲ್ಲಿ ಅಕ್ಕಪಕ್ಕದವರು ನನ್ನನ್ನು ಮತ್ತೆ ಮೀರಿಸಿ ಬೆಳೆಯುತ್ತಾರೋ, ಮತ್ತೆ ನನ್ನಲ್ಲಿ ಬಡತನ ಆವರಿಸಿಕೊಂಡು ಬಿಡುತ್ತದೆಯೋ ಅನ್ನೋ ನಕಾರಾತ್ಮಕ ಶಕ್ತಿ ಅವನನ್ನು ಪ್ರತಿದಿನ ಕಿತ್ತು ತಿನ್ನುತ್ತಾ ಇರುತ್ತೆ. ಆ ಭಾವನೆ ಅವನನ್ನು ಇನ್ನೂ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡೋದು, ಕಷ್ಟಪಟ್ಟು ಕೆಲಸ ಮಾಡೋದನ್ನು ಕಲಿಸಿಬಿಡುತ್ತೆ. ಅವನು ಎಷ್ಟೇ ಕೆಲಸ ಮಾಡಿದರೂ, ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಅದು ಅವನಿಗೆ ಕಡಿಮೆ ಅನ್ನಿಸುತ್ತಿರುತ್ತೆ.
ಇನ್ನೂ ಬೇಕು, ಇನ್ನೂ ಬೇಕು, ಎಲ್ಲಿ ಇದು ಬೇರೆಯವರಿಗಿಂತ ಕಡಿಮೆ ಆಗಿಬಿಡುತ್ತೋ ಅನ್ನೋ ಭಾವನೆ ಅವನಲ್ಲಿ ಬೆಳೆದು ಸಾಕು ಅನ್ನೋ ಮನೋಭಾವ ಹೋಗಿ ಅವನಲ್ಲಿ ಇದೆಲ್ಲ ಸಾಕಾಗುತ್ತೋ ಅನ್ನೋ ಮನೋಭಾವ ಮತ್ತು ಭಯ ಬೆಳೆದುಕೊಂಡು ಬಿಡುತ್ತೆ. ಇದರಿಂದ ಅವನಲ್ಲಿ ಬೇರೆಯವರಿಗೆ ಏನಾದರೂ ಪರವಾಗಿಲ್ಲ, ನನ್ನ ಕೆಲಸ ಸರಿಯಾಗಿ ಆಗಬೇಕು, ಬೇರೆಯವರಿಗೆ ಏನಾದರೂ ಆಗಲಿ, ನಾನು ಯಾವತ್ತೂ ಸೋಲಬಾರದು ಅನ್ನೋ ಸ್ವಾರ್ಥ ಮನೋಭಾವ ಬೆಳೀತಾ ಹೋಗುತ್ತೆ. ಆದರೆ ಆ ಸ್ವಾರ್ಥದಿಂದಾನೇ ಅವನಲ್ಲಿ ಬೇರೆಯವರು ನನ್ನ ಬಗ್ಗೆ ಏನು ಯೋಚನೆ ಮಾಡುತ್ತಾರೆ, ನನ್ನ ಗೌರವಿಸುತ್ತಾರೋ ಇಲ್ಲೋ, ನನ್ನನ್ನು ದ್ವೇಷ ಮಾಡುತ್ತಾರೋ ಅನ್ನೋ ಬೇರೆಯವರ ಅಭಿಪ್ರಾಯದ ಬಗ್ಗೆನೇ ಚಿಂತೆ ಕೂಡ ಶುರುವಾಗುತ್ತೆ. ಆದರೆ ಅವನು ಯಾವಾಗೆಲ್ಲ ಬೇರೆಯವರ ಜೊತೆಯಲ್ಲಿ ಅಥವಾ ಅವನ ಸ್ನೇಹಿತರು, ಪರಿವಾರದೊಂದಿಗೆ ಮಾತನಾಡುತ್ತಾನೋ ಹಾಗೆಲ್ಲ ಅವನು ತನ್ನ ಬಗ್ಗೆ, ತನ್ನ ಕೆಲಸ ಕಾರ್ಯಗಳ ಬಗ್ಗೆ ಹೇಳಿಕೊಂಡು ತನ್ನನ್ನು ತಾನು ಪ್ರಮಾಣೀಕರಿಸಿಕೊಳ್ಳುತ್ತಾನೆ. ಆದರೆ ಅವನ ಮನಸ್ಸಲ್ಲಿ ಬೇರೆಯವರು ನನ್ನ ಬಗ್ಗೆ ಒಳ್ಳೆಯದು ಮಾತಾಡಲಿ, ನನ್ನ ಮಾತಾಡೋ ಶೈಲಿ, ನಾನು ಹಾಕೋ ಬಟ್ಟೆ, ನನ್ನ ಆಡಂಬರದ ಬಗ್ಗೆ ಒಳ್ಳೆಯದು ಮಾತಾಡಲಿ, ನನ್ನ ಮನೆ ಆಳು ಕಾಳು, ನನ್ನ ಶ್ರೀಮಂತಿಕೆ ಬಗ್ಗೆ ಮಾತಾಡಲಿ, ನನ್ನ ಜೀವನದ ಬಗ್ಗೆ ಜನ ಹೊಗಳಲಿ ಅನ್ನೋ ಭಾವನೆ ಅವನಲ್ಲಿ ಹೆಚ್ಚಾಗಿ ಅವನು ತಾನಾಗಿಯೇ ಬದುಕುವುದನ್ನು ಬಿಟ್ಟು ಜನರನ್ನು ಒಪ್ಪಿಸೋ ಕೆಲಸವನ್ನು ಮಾಡ್ತಾ ಇರ್ತಾನೆ. ತನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರಲಿ ಅನ್ನೋ ವ್ಯರ್ಥ ಜೀವನವನ್ನು ನಡೆಸೋದಿಕ್ಕೆ ಶುರು ಮಾಡ್ತಾನೆ. ಒಂದು ಸಣ್ಣ ಬಯಕೆ ಅಥವಾ ಬೇರೆಯವರಿಗಿಂತ ಕೀಳಾಗಿ ಬದುಕಬಾರದು ಅನ್ನೋ ಒಂದು ಸಣ್ಣ ಛಲ ಅವನಲ್ಲಿ ಇಷ್ಟೆಲ್ಲ ಅವಗುಣಗಳನ್ನು ಸೃಷ್ಟಿ ಮಾಡಿ ಅವನ ನೆಮ್ಮದಿಯನ್ನು ಕೆಡಿಸಿ ಅವನು ಬರೀ ಸಂಪತ್ತಿನ ಹಿಂದೆಯೇ ಓಡಬೇಕು, ಯಾವಾಗಲೂ ಬೇರೆಯವರ ಅಭಿಪ್ರಾಯದ ಬಗ್ಗೆನೇ ಯೋಚನೆ ಮಾಡ್ತಾ ನೆಮ್ಮದಿ ಇಲ್ಲದ ವ್ಯಕ್ತಿಯಾಗಿ ಬದುಕಬೇಕು ಅನ್ನೋ ಹಾಗೆ ಮಾಡಿಬಿಡುತ್ತೆ ಆ ಒಂದು ಬಯಕೆ. ಸ್ವಾಮಿ ಹತ್ತಿರ ಎಲ್ಲ ಇರುತ್ತೆ, ಹಣ, ಆಸ್ತಿ, ಕೆಲಸ, ಪರಿವಾರ, ಸ್ನೇಹಿತರು ಎಲ್ಲ ಇರುತ್ತೆ. ಅವನು ಪರಿಶ್ರಮ ಪಟ್ಟ ಮಟ್ಟಿಗೆ ಅವನಿಗೆ ಎಲ್ಲದೂ ಸಿಕ್ಕಿರುತ್ತೆ. ಆದರೆ ಆ ಪರಿಶ್ರಮ ಪಡೋ ಬರದಲ್ಲಿ ಅವನ ಶಾಂತಿ ಮತ್ತು ನೆಮ್ಮದಿ ಹಾಳಾಗಿರುತ್ತೆ. ಅವನಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ. ಅವನಲ್ಲಿ ತುಂಬಿದ ನಕಾರಾತ್ಮಕತೆ ಅವನಿಗೆ ಮಲಗೋದಕ್ಕೂ ಬಿಡ್ತಾ ಇರಲ್ಲ. ಹಾಗೂ ನಿದ್ದೆ ಬಂದರೂ ಸಹ ಯಾವುದಾದರೂ ಕೆಟ್ಟ ಕನಸು ಬಿದ್ದು ನಿದ್ದೆಯನ್ನು ಹಾಳು ಮಾಡಿಬಿಡುತ್ತಿರುತ್ತದೆ. ಆದ್ದರಿಂದ ಸ್ವಾಮಿಗೆ ನನಗೆ ಏನು ಬೇಕು, ನಾನು ಏನು ಮಾಡುತ್ತಿದ್ದೀನಿ, ಎಲ್ಲಿ ಹೋಗುತ್ತಿದ್ದೀನಿ, ಇಷ್ಟೆಲ್ಲ ಇದ್ದರೂ ನನಗೆ ಸಮಾಧಾನ ಯಾಕೆ ಆಗ್ತಾ ಇಲ್ಲ, ನನ್ನ ನೆಮ್ಮದಿ ಯಾಕೆ ಸರ್ವನಾಶ ಆಗಿದೆ ಅನ್ನೋ ಪ್ರಶ್ನೆಗಳು ಕಾಡೋದಕ್ಕೆ ಶುರು ಮಾಡುತ್ತೆ. ಹೀಗಿರಬೇಕಾದ್ರೆ ಒಂದು ದಿನ ಸ್ವಾಮಿ ಪ್ರತಿದಿನದ ಹಾಗೆ ನಿದ್ದೆ ಬಾರದೆ ಒದ್ದಾಡ್ತಾ ಮನೆಯಲ್ಲಿ ಓಡಾಡುವುದನ್ನು ತಾಯಿ ಗಮನಿಸುತ್ತಾರೆ. ಅವರು ಮಗನ ಹತ್ರ ಬಂದು ಅವನ ಮನಸ್ಥಿತಿಯ ಬಗ್ಗೆ ಕೇಳುತ್ತಾರೆ. ಆಗ ಸ್ವಾಮಿ ಅವನಿಗೆ ಇಷ್ಟೆಲ್ಲ ಇದ್ರೂ ಒಂಥರ ಜೀವನವೇ ಬೇಡ ಅಂತ ಅನಿಸಿದೆ, ಯಾಕೋ ಗೊತ್ತಿಲ್ಲ, ಬರೀ ಕೆಟ್ಟ ಕನಸುಗಳೇ ಬೀಳ್ತಾ ಇದೆ, ನಿದ್ದೆ ಮಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ ಎಂದು ಹೇಳುತ್ತಾನೆ. ಎಲ್ಲಿ ನನ್ನ ಹಣ, ಆಸ್ತಿ, ಸಂಪತ್ತು ನಾಶ ಆಗಿಬಿಡುತ್ತೋ ಅನ್ನೋ ಭಯ, ಆತಂಕ ನನ್ನ ಸಂತೋಷ, ನೆಮ್ಮದಿಯನ್ನು ನುಚ್ಚು ನೂರು ಮಾಡಿದೆ. ಆಗ ತಾಯಿ ಮನಸ್ಸಿಗೆ ಏನು ಅನ್ನಿಸುತ್ತಿದೆಯೋ ಅಥವಾ ಏನು ಆಗ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲಪ್ಪ, ಆದರೆ ಒಂದು ಸಣ್ಣ ಕೆಲಸ ಮಾಡಿ ನೋಡು, ಅದರಿಂದ ನಿನಗೆ ಒಳ್ಳೆಯದಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಪ್ರಯತ್ನಪಟ್ಟು ನೋಡು, ಯಾಕಂದರೆ ಅದರಿಂದ ನನಗಂತೂ ಒಳ್ಳೆಯದಾಗಿದೆ, ಅದನ್ನೇ ನಾನು ಇವತ್ತು ನಿನಗೆ ಹೇಳಿಕೊಡುತ್ತೇನೆ, ಮಾಡಿ ನೋಡು. ಆಗ ಸ್ವಾಮಿ ಅದನ್ನು ಒಪ್ಪಿಕೊಂಡು ಸರಿ ಹೇಳಮ್ಮ, ಅದು ಏನೆಂದು ಎಂದು ಕೇಳುತ್ತಾನೆ. ಅದಕ್ಕೆ ಅವರ ತಾಯಿ, ನಾನು ಮಲ್ಕೊಳ್ಳೋದಕ್ಕೂ ಮುಂಚೆ ಮೊದಲು ನಿನಗೆ ಇಷ್ಟೆಲ್ಲ ಸಿರಿ ಸಂಪತ್ತು ಕೊಟ್ಟ ಆ ಭಗವಂತನಿಗೆ ಒಂದು ಬಾರಿ ನಮಸ್ಕಾರ ಮಾಡಿ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮಲಗೋ ಪ್ರಯತ್ನ ಮಾಡುತ್ತೇನೆ. ನನಗೆ ಗೊತ್ತು ನಿನಗೆ ಇದರಲ್ಲಿ ನಂಬಿಕೆ ಇಲ್ಲ ಅಂತ, ಆದರೆ ನಾನು
ಇದನ್ನು ಪ್ರತಿದಿನ ಮಾಡುತ್ತಿರುತ್ತೇನೆ. ನನ್ನ ಮಗನಿಗೆ ಇಷ್ಟೆಲ್ಲ ಸಿರಿ ಸಂಪತ್ತು ಕೊಟ್ಟ ಅವನನ್ನು ಕಾಪಾಡುತ್ತಿರುವ ಭಗವಂತನಿಗೆ ಧನ್ಯವಾದಗಳು. ಆ ಭಗವಂತನಿಗೆ ಕೃತಜ್ಞತೆ ಹೇಳುವ ಮೂಲಕ ನನಗೆ ಪ್ರತಿನಿತ್ಯ ಚೆನ್ನಾಗಿ ನಿದ್ದೆ ಬರುತ್ತದೆ. ನೀನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನೀನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ. ಆದರೂ ನಿನ್ನ ನೆಮ್ಮದಿ ಹಾಳಾಗಿದೆ ಅಂದರೆ ಅದಕ್ಕೆ ನಿನ್ನ ಮನಸ್ಥಿತಿಯೇ ಕಾರಣ. ಮನಸ್ಥಿತಿಯನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಸುಲಭ ದಾರಿ ಅಂದರೆ ದೇವರ ಧ್ಯಾನ. ಅದರಿಂದ ಒಂದು ಸಲ ದೇವರ ಧ್ಯಾನವನ್ನು ಮಾಡಿ ನೋಡು. ಅದರಿಂದ ನಿನಗೆ ಏನೂ ಪ್ರಯೋಜನ ಆಗಿಲ್ಲ ಅಂದರೆ ಆಮೇಲೆ ನಿನ್ನ ಇಷ್ಟದಂತೆ ನಿನಗೆ ಏನು ಅನ್ನಿಸುತ್ತದೆಯೋ ಅದನ್ನೇ ಮಾಡು ಅಂತ ತಾಯಿ ತಮ್ಮ ಅನುಭವದ ಮಾತುಗಳನ್ನು ಮಗನಿಗೆ ಹೇಳುತ್ತಾರೆ. ಆಗ ಸ್ವಾಮಿ, ನಿಜವಾಗ್ಲೂ ಅಮ್ಮ, ನನಗೆ ಆ ದೇವರಲ್ಲಿ ಖಂಡಿತವಾಗಿಯೂ ನಂಬಿಕೆ ಇಲ್ಲ. ನನಗೆ ಇಷ್ಟೆಲ್ಲ ಸಿರಿ ಸಂಪತ್ತು ಸಿಕ್ಕಿರೋದು ನಾನು ಪಟ್ಟ ಪರಿಶ್ರಮದಿಂದ, ನಾನು ಕಷ್ಟಪಟ್ಟು ದುಡಿದಿದ್ದರಿಂದ. ಹಾಗಾಗಿ ನನ್ನ ಕರ್ಮದ ಫಲ ನನಗೆ ಸಿಕ್ಕಿದೆ. ಅದರಲ್ಲಿ ದೇವರ ಪಾತ್ರ ಏನೂ ಇಲ್ಲ ಅಂದ ಮೇಲೆ ನಾನು ಅವನಿಗೆ ಧನ್ಯವಾದ ಏಕೆ ಹೇಳಲಿ, ಏಕೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲಿ ಅಂತ ಕೇಳ್ತಾನೆ. ಆಗ ಅವರ ತಾಯಿ ಮುಗುಳು ನಗುತ್ತಾ, ನೋಡಪ್ಪ, ಸಿರಿ ಸಂಪತ್ತು, ಹಣ, ಆಸ್ತಿ ಸಂಪಾದನೆ ಮಾಡಬೇಕು ಅಂದರೆ ದೇವರ ಧ್ಯಾನ, ಪೂಜೆ, ಪುನಸ್ಕಾರ ಮಾಡುವ ಅವಶ್ಯಕತೆ ಏನೂ ಇಲ್ಲ. ಅದಕ್ಕೆ ಪರಿಶ್ರಮ ಪಟ್ಟರೆ ಸಾಕು. ಆದರೆ ಅಷ್ಟೆಲ್ಲ ಸಿಕ್ಕ ಮೇಲೆ ಕೊನೆಗೆ ಉಳಿಯೋದು ನೆಮ್ಮದಿ ಹಾಗೂ ಆತ್ಮ ಸಂತೃಪ್ತಿ. ಇದು ಮನುಷ್ಯನಿಗೆ ಹಣ, ಸಿರಿ, ಸಂಪತ್ತಿಗಿಂತ ಹೆಚ್ಚಾಗಿ ಬೇಕಾಗಿರುವುದು. ಈ ನೆಮ್ಮದಿ, ಸಂತೃಪ್ತಿ ಅನ್ನೋದು ಪರಿಶ್ರಮದಿಂದ ಅಲ್ಲ, ಸಮರ್ಪಣಾ ಮನೋಭಾವದಿಂದ ಸಿಗುವುದು. ಹಾಗಾಗಿ ಆ ಭಗವಂತನಲ್ಲಿ ಸಮರ್ಪಣಾ ಮನೋಭಾವನೆಯನ್ನು ವ್ಯಕ್ತಪಡಿಸಿ ತನ್ನನ್ನು ತಾನು ಅರ್ಪಿಸಿಕೊಂಡರೆ ನೆಮ್ಮದಿನೂ ಸಿಗುತ್ತೆ, ನಿದ್ದೆನೂ ಬರುತ್ತೆ ಅಂತ ಹೇಳಿ ಅವರು ಹೋಗಿ ಮಲಗುತ್ತಾರೆ. ನಂತರ ಸ್ವಾಮಿ ತನ್ನ ತಾಯಿ ಹೇಳಿದ ಮಾತನ್ನ ಕೇಳಿ ಅವರ ಮಾತು ಮೀರಬಾರದು ಅಂತ ಅವರು ಹೇಳಿದ ಹಾಗೆ ಮಾಡುತ್ತಾನೆ. ಅವನ ಎಲ್ಲ ಚಿಂತೆ, ಮಾನಸಿಕ ಚಡಪಡಿಕೆ, ಬೇರೆಯವರ ಯೋಚನೆ ಎಲ್ಲದನ್ನು ಒಂದು ಕ್ಷಣ ಪಕ್ಕಕ್ಕಿಟ್ಟು, ದೇವ್ರೇ, ನನಗೆ ನೀನು ಕೊಟ್ಟಿರುವ ಈ ಎಲ್ಲ ಆಸ್ತಿ, ಐಶ್ವರ್ಯ, ಸಂಪತ್ತಿಗೆ ಧನ್ಯವಾದಗಳು. ಇಷ್ಟು ದಿನ ನಿನ್ನನ್ನು ನೆನಪು ಮಾಡಿಕೊಳ್ಳದೆ ಇರುವುದಕ್ಕೆ ನನ್ನನ್ನು ಕ್ಷಮಿಸಿ ಬಿಡಪ್ಪ ಅಂತ ಹೇಳಿ ನಿಧಾನವಾಗಿ ಕಣ್ಣು ಮುಚ್ಚಿ ಮಲ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವನು ಬೇರೆ ಏನೂ ಚಿಂತೆ ಮಾಡದೆ ಅವರ ತಾಯಿಯ ಮಾತಿನ ಮೇಲೆ ಗಮನ ಕೊಡ್ತಿದ್ದರಿಂದ ನಿಧಾನವಾಗಿ ಅವನಿಗೆ ನಿದ್ದೆ ಬರುತ್ತೆ. ತುಂಬ ಚೆನ್ನಾಗಿ ಅಲ್ಲದೆ ಇದ್ದರೂ ಪ್ರತಿದಿನಕ್ಕಿಂತಲೂ ಉತ್ತಮವಾಗಿ ಅವನಿಗೆ ನಿದ್ದೆ ಆವತ್ತು ಬರುತ್ತೆ. ಸ್ವಾಮಿಗೆ ಆ ಚಿಕ್ಕ ಘಟನೆಯಿಂದ ಭಗವಂತನ ಮೇಲೆ ಒಲವು ಹೆಚ್ಚಾಗುತ್ತೆ. ಆ ಭಗವಂತನನ್ನು ಇನ್ನೂ ತಿಳಿದುಕೊಳ್ಳಬೇಕು ಅಂತ ಅನಿಸುತ್ತೆ. ಅದಕ್ಕೆ ಅವನು ಅವರ ತಾಯಿಯ ಹತ್ರ ಬಂದು, ನಿನ್ನೆ ನೀವು ಹೇಳಿದ ಹಾಗೆ ನಾನು ಮಾಡಿ ನೋಡಿದೆ, ಅದರಿಂದ ನನಗೆ ಸ್ವಲ್ಪ ಸಮಾಧಾನ ಆಯಿತು. ನಾನಿನ್ನು ಹೆಚ್ಚು ಆ ಭಗವಂತನಿಗೆ ಹತ್ರ ಆಗಬೇಕು ಅಂದರೆ ಏನು ಮಾಡಲಿ ಅಮ್ಮ ಅಂತ ಕೇಳ್ತಾನೆ. ಆಗ ಅವರ ತಾಯಿ, ಹೆಚ್ಚೇನೂ ಮಾಡಬೇಕಿಲ್ಲಪ್ಪ, ಯಾವಾಗ ನಿನಗೆ ಬಿಡುವಾಗುತ್ತೋ ಹಾಗೆಲ್ಲ ನಿನ್ನ ಮನಸ್ಸಿನಲ್ಲಿ ಆ ಭಗವಂತನ ನಾಮಸ್ಮರಣೆ ಮಾಡು. ಅವರ ನಾಮ ಜಪ ಮಾಡ್ತಿರು ಅಷ್ಟೆ, ಬೇರೆ ಏನೂ ಮಾಡುವ ಅವಶ್ಯಕತೆ ಇಲ್ಲ. ನಾಮ ಜಪದಲ್ಲಿ ಅಪಾರ ಶಕ್ತಿ ಇದೆ. ಅದರಿಂದ ಬೇಗ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗ್ತೇವೆ ಅಂತ ಹೇಳ್ತಾರೆ. ಸ್ವಾಮಿ ಅವರ ತಾಯಿಯ ಮಾತನ್ನು ಕೇಳಿ ಅವನಿಗೆ ಬಿಡುವಾದಾಗಲೆಲ್ಲ ಅವರ ತಾಯಿ ಪೂಜಿಸ್ತಾ ಇದ್ದಂತಹ ಶ್ರೀಕೃಷ್ಣನ ನಾಮ ಜಪವನ್ನೇ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನಿಗೆ ಬಿಡುವಿದ್ದಾಗ, ಇಲ್ಲ ಯಾವಾಗೆಲ್ಲ ಅವನ ಮನಸ್ಸು ಅವನಿಗೆ ಬೇಡದ ವಿಷಯಗಳಲ್ಲಿ ಕಾಟ ಕೊಡ್ತಾ ಇರುತ್ತೋ ಹಾಗೆಲ್ಲ ಅವನು ಹರೇ ಕೃಷ್ಣ ಹರೇ ಕೃಷ್ಣ ಅಂತ ನಾಮ ಜಪವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ದಿನ ಕಳೆದಂತೆ ಅವನು ಕೃಷ್ಣ ನಾಮ ಜಪ ಮಾಡ್ತಾ ಇದ್ದಿದ್ದರಿಂದ ಅವನ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಕೆಲಸದ ಮೇಲೆ ಏಕಾಗ್ರತೆ ಹೆಚ್ಚಾಗ್ತಾ ಹೋದಂತೆ ಅವನ ನಾಮ ಜಪದ ಅವಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ.
ಅದರಿಂದ ಅವನು ಬೇರೆಯವರ ಬಗ್ಗೆ, ಬೇರೆಯವರ ಅಭಿಪ್ರಾಯದ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ ಆಗುತ್ತೆ. ಯಾವಾಗೆಲ್ಲ ಬೇರೆಯವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೋ ಅನ್ನೋ ಭಾವನೆ ಅವನಲ್ಲಿ ಬರುತ್ತೋ ಹಾಗೆಲ್ಲ ಅವನು ಕೃಷ್ಣ ನಾಮಸ್ಮರಣೆಯನ್ನು ಹೆಚ್ಚು ಮಾಡ್ತಾ ಇರ್ತಾನೆ. ಅದರಿಂದ ಅವನ ಮನಸ್ಸು ಆ ಕ್ಷಣಕ್ಕೆ ಶಾಂತವಾಗ್ತಾ ಇರುತ್ತೆ. ಹೀಗೆ ದಿನ ಕಳೆದಂತೆ ಸ್ವಾಮಿ ಬೇರೆಯವರ ಅಭಿಪ್ರಾಯದ ಬಗ್ಗೆ, ಬೇರೆಯವರ ಮಾತಿನ ಬಗ್ಗೆ ಚಿಂತೆ ಮಾಡೋದನ್ನು ಕಡಿಮೆ ಮಾಡ್ತಾನೆ. ಅದರಿಂದ ಅವನಲ್ಲಿದ್ದ ನಕಾರಾತ್ಮಕತೆ ಕಡಿಮೆಯಾಗಿ ಸಕಾರಾತ್ಮಕತೆ ಬೆಳೀತಾ ಹೋಗುತ್ತೆ. ಪ್ರತಿದಿನ ಅವನಲ್ಲಿ ಆಗಿದ್ದ ಬದಲಾವಣೆಯನ್ನು ಅವನ ತಾಯಿ ಗಮನಿಸಿ ಸ್ವಾಮಿಯ ಜೊತೆಗೂಡಿ ಭಗವಂತನ ಪೂಜೆ ಪುನಸ್ಕಾರ ಮಾಡುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಅವನಿಗೆ ಇನ್ನೊಂದು ವಿಷಯ ತಿಳ್ಕೊಳ್ಳೋದಕ್ಕೆ ಸಿಗುತ್ತೆ. ಏನಂದರೆ, ಭಗವಂತನ ಪೂಜೆ ಪುನಸ್ಕಾರ ಮಾಡೋದು ಮನುಷ್ಯನ ಬಡತನ ದೂರ ಆಗಲಿ ಅಂತ ಅಲ್ಲ, ಮನಸ್ಸಿನ ಬಡತನ ದೂರ ಆಗಲಿ ಅಂತ. ಭಗವಂತನ ಪೂಜೆ ಪುನಸ್ಕಾರ ಮಾಡೋದು ಮನುಷ್ಯನ ಬಡತನ ದೂರ ಆಗಲಿ ಅಂತ ಅಲ್ಲ, ಮನಸ್ಸಿನ ಬಡತನ ದೂರ ಆಗಲಿ ಅನ್ನೋ ಸತ್ಯ ಅವನಿಗೆ ತಿಳಿಯುತ್ತೆ. ನಾಮ ಜಪ, ದೇವರ ಧ್ಯಾನ, ಸ್ವಾರ್ಥವಿಲ್ಲದ ಪೂಜೆ ಪುನಸ್ಕಾರದಿಂದ ಮನಸ್ಸಿಗೆ ಅಪಾರ ಸಂತೋಷ ಸಿಗುತ್ತೆ. ಯಾವುದೋ ಒಂದು ಕಾಣದ ಶಕ್ತಿ ನಮ್ಮ ಜೊತೆ ಇದೆ ಅನ್ನೋ ಹಾಗೆ ನಮಗೆ ಭಾಸ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ಆ ಶಕ್ತಿ ನಮ್ಮನ್ನು ಹೆಜ್ಜೆ ಹೆಜ್ಜೆಯಲ್ಲೂ ದಾರಿ ತಪ್ಪೋದಕ್ಕೆ ಬಿಡದೆ ನಮ್ಮನ್ನು ಸದಾ ಕಾಪಾಡುತ್ತಿರುತ್ತೆ. ನಂಬಿಕೆ, ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳೆಯುತ್ತೆ ಅಂತ ಸ್ವಾಮಿಗೆ ಗೊತ್ತಾಗುತ್ತದೆ. ಯಾವುದೋ ಒಂದು ಕಾಣದ ಶಕ್ತಿ ಅವನನ್ನು ರಕ್ಷಿಸುತ್ತಿರುತ್ತದೆ ಎಂದು ಅವನಿಗೆ ಗೊತ್ತಾಗುತ್ತದೆ. ಆಗ ಅವನಿಗೆ ಅವನ ಜೀವನದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಕಾರಣ ಆ ಕಾಣದ ಶಕ್ತಿಯ ಕೃಪೆ ಅಂತ ಅರ್ಥ ಆಗುತ್ತೆ. ಅಲ್ಲಿಂದ ಅವನಿಗೆ ಅಹಂಕಾರ ಕಡಿಮೆ ಆಗ್ತಾ ಬರುತ್ತೆ. ನಾನು, ನಂದು, ನಾನು ಮಾಡಿದ್ದು ಅನ್ನೋ ಭಾವನೆ ನಾಶ ಆಗ್ತಾ ಬರುತ್ತೆ. ಎಲ್ಲ ಆ ದೇವರ ಕೃಪೆ, ಆ ದೇವರು ಕೊಟ್ಟಿದ್ದು, ನಾನು ಬರೀ ನನ್ನ ಕೆಲಸ ಮಾಡಿದೆ ಅಷ್ಟೇ, ಇಲ್ಲಿ ನಂದು ಅನ್ನೋದು ಏನೂ ಇಲ್ಲ, ಎಲ್ಲ ಕ್ಷಣಿಕ, ಎಲ್ಲ ಭಗವಂತನ ಭಿಕ್ಷೆ ಅನ್ನೋ ಮನಸ್ಥಿತಿ ಅವನಲ್ಲಿ ಬೆಳೀತಾ ಅವನ ಅಹಂಕಾರ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ. ಅಹಂಕಾರದಿಂದಲೇ ಆಸೆಗಳು ಇನ್ನೂ ಬೇಕು ಅನ್ನೋ ಬಯಕೆ ಹೆಚ್ಚಾಗೋದು. ಆದರೆ ಸ್ವಾಮಿಯಲ್ಲಿ ಅಹಂಕಾರ ಕಡಿಮೆಯಾಗಿದ್ದರಿಂದ ಇಷ್ಟು ಸಾಕು, ಇನ್ನು ಹೆಚ್ಚಿನ ಅವಶ್ಯಕತೆ ಇಲ್ಲ, ಇದರಲ್ಲೇ ಸಂತೋಷ ಪಡಬೇಕು, ಅತಿಯಾಸೆ ನಮ್ಮನ್ನು ದಾರಿ ತಪ್ಪಿಸುತ್ತದೆ ಅಂತ ನಿಧಾನವಾಗಿ ಅವನಲ್ಲಿ ಜೀವನ ನಡೆಸುವುದಕ್ಕೆ ಇರೋದೇ ಸಾಕು, ಹೆಚ್ಚಿನ ಅವಶ್ಯಕತೆ ಇಲ್ಲ ಅನ್ನೋ ಸಂತೃಪ್ತಿಯ ಮನೋಭಾವನೆ ಕೂಡ ಬೆಳೀತಾ ಬರುತ್ತೆ. ಒಂದು ಸಲ ಮನುಷ್ಯನಲ್ಲಿ ಸಂತೃಪ್ತಿಯ ಮನೋಭಾವನೆ ಶುರುವಾದರೆ ಮುಗೀತು. ಅವನಲ್ಲಿ ಬೇರೆಯವರ ಮೇಲಿನ ಹೊಟ್ಟೆ ಕಿಚ್ಚು, ಅಸೂಹೆ, ಕೋಪ, ಅಸಮಾಧಾನದಂತಹ ಅವಗುಣಗಳು ಕಡಿಮೆಯಾಗಿ ಎಲ್ಲರೂ ಸಮಾನರು. ಆದರೆ ಪರಿಸ್ಥಿತಿಗಳ ಕಾರಣ ಅವರವರ ಜೀವನ ಶೈಲಿ ಭಿನ್ನವಾಗಿರುತ್ತೆ ಅಂತ ಅರ್ಥ ಆಗಿ ಅವನಲ್ಲಿ ಬೇರೆಯವರ ಮೇಲೆ ದಯೆ, ಕರುಣೆ, ಬೇರೆಯವರ ಮೇಲೆ ಒಳ್ಳೆತನ ಅನ್ನುವ ಮನೋಭಾವನೆ ಬೆಳೀತಾ ಹೋಗುತ್ತೆ. ದಯೆ, ಕರುಣೆ ಹೆಚ್ಚಾಗ್ತಾ ಹೋದ ಹಾಗೆ ಬೇರೆಯವರ ಬಗ್ಗೆ ನಕಾರಾತ್ಮಕವಾಗಿ ಯೋಚನೆ ಮಾಡೋದು, ಅವನೆಂಥ ಬಡವ, ಕೆಲಸ ಮಾಡಿದರೆ ಎಲ್ಲರಿಗೂ ದುಡ್ಡು ಸಿಗುತ್ತೆ, ಅವನ ಪರಿಸ್ಥಿತಿಗೆ ಅವನೇ ಕಾರಣ, ಕೆಲಸ ಮಾಡೋದಕ್ಕೆ ಏನು ದಾಡಿ ಅವನಿಗೆ ಅನ್ನೋ ಉದ್ದಟತನದ ಭಾವನೆ ಕಡಿಮೆಯಾಗಿ ನಾವು ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡುವುದಕ್ಕೆ ಶುರು ಮಾಡ್ತೀವಿ. ಯಾವಾಗ ಸ್ವಾಮಿ ತನಗಿಂತ ಅವರು ಕೀಳು ಅಂತ ಭಾವಿಸದೆ ಅವನೇ ಆ ಜಾಗದಲ್ಲಿ ನಿಂತು ಯೋಚನೆ ಮಾಡ್ತಾನೋ ಆಗ ಅವನಿಗೆ ಗೊತ್ತಾಗುತ್ತದೆ ಬೇರೆಯವರ ಪರಿಸ್ಥಿತಿ ಏನು, ಅವರು ಎಂತೆಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತ. ಅಂತಹ ಪರಿಸ್ಥಿತಿಯಲ್ಲಿ ಅವನೂ ಇದ್ದ. ಆಗ ಸ್ವಾಮಿ ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ಸ್ವಾಮಿ ತನಗಿಂತ ಕೆಳಗಿರುವವರು ಕೀಳು ಅಂತ ಭಾವಿಸದೆ ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡ್ತಾನೋ ಆಗ ಅವನಿಗೆ ಗೊತ್ತಾಗುತ್ತದೆ ಬೇರೆಯವರ ಪರಿಸ್ಥಿತಿ ಏನು, ಅವರು ಎಂತೆಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತ.
ಅಂಥ ಪರಿಸ್ಥಿತಿಯಲ್ಲಿ ಒಂದು ದಿನ ಅವನು ಇದ್ದ. ಈಗ ಅವನು ಸ್ವಲ್ಪ ಬೆಳೆದು ಹಣಕಾಸನ್ನು ಸಂಪಾದನೆ ಮಾಡಿದ್ದಾನೆ. ಹಣಕಾಸು ಬಂದ ಮೇಲೆ ಹೊಸದಾಗಿ ಕಷ್ಟಪಟ್ಟು ಬೆಳೆದಿರುವವರನ್ನು ನೋಡಿ ಅವರು ನಮಗಿಂತ ಕಡಿಮೆ ಅನ್ನೋ ಭಾವನೆ ತಪ್ಪು ಅನ್ನೋದು ಅವನಿಗೆ ಅರಿವಾದಾಗ ಸ್ವಾಮಿ ಈಗ ಎಲ್ಲರ ಜೊತೆಯಲ್ಲಿಯೂ ಸಮಾನವಾಗಿ ಎಲ್ಲರಿಗೂ ಮರ್ಯಾದೆ ಕೊಡ್ತಾ ನಗು ನಗುತ್ತಾ ಕಾಲ ಕಳೀತಿರ್ತಾನೆ. ಕಾಲ ಕಳೆದಂತೆ ಸ್ವಾಮಿಯಲ್ಲಿ ಬರೀ ಒಂದು ನಾಮ ಜಪದ ಕಾರಣ ಏಕಾಗ್ರತೆ ಅವನಲ್ಲಿ ಹೆಚ್ಚಾಗಿರುತ್ತದೆ. ಅವನಲ್ಲಿದ್ದ ನಕಾರಾತ್ಮಕತೆ ನಾಶ ಆಗಿ ಸಕಾರಾತ್ಮಕತೆ ಹೆಚ್ಚಾಗಿರುತ್ತೆ. ಅವನಲ್ಲಿದ್ದ ಅಹಂಕಾರ ನಾಶ ಆಗಿರುತ್ತೆ. ಅವನಲ್ಲಿದ್ದ ಬೇರೆಯವರನ್ನು ಒಪ್ಪಿಸಬೇಕು ಅನ್ನೋ ಮನೋಭಾವನೆ ಕಡಿಮೆಯಾಗುತ್ತೆ. ಇದ್ದುದರಲ್ಲೇ ತೃಪ್ತಿ ಪಡಬೇಕು ಅನ್ನೋ ಸಂತೃಪ್ತಿಯ ಭಾವನೆ ಕೂಡ ಬೆಳೆಯುತ್ತೆ. ನನಗಿಂತ ಯಾರೂ ಕಮ್ಮಿ ಇಲ್ಲ, ಎಲ್ಲ ದೇವರ ಮಕ್ಕಳೇ. ಆದರೆ ಪರಿಸ್ಥಿತಿಯ ಕಾರಣ ಎಲ್ಲರ ಜೀವನ ಭಿನ್ನವಾಗಿರುತ್ತೆ ಅಂತ ಅರ್ಥ ಆಗುತ್ತೆ. ಅವನಲ್ಲಿ ದಯೆ ಮತ್ತು ಕರುಣೆ ಬೆಳೆಯುತ್ತೆ. ಸ್ವಾಮಿ ಬರೀ ಕೆಲಸ ಅಂತ ಬೇರೆಯವರಿಗಿಂತ ಮೇಲಿರಬೇಕು ಅನ್ನೋ ಅಸಮಾಧಾನದ ಓಡಾಟ ಈಗ ಕಡಿಮೆಯಾಗಿ ಅವನಲ್ಲಿ ಸಮಾಧಾನದ ಮನಸ್ಥಿತಿ ಹೆಚ್ಚಾಗಿ ಅವನಿಗೆ ನೆಮ್ಮದಿಯೇ ಪ್ರಧಾನವಾಗಿರುತ್ತೆ. ನೆಮ್ಮದಿ ಸಿಕ್ಕ ಮನುಷ್ಯನಿಗೆ ಮೊದಲು ಆಗೋ ಒಳ್ಳೆಯದೇ ಉತ್ತಮ ನಿದ್ದೆ. ಸ್ವಾಮಿಯಲ್ಲಿ ಅಷ್ಟೆಲ್ಲ ಒಳ್ಳೆ ಗುಣಗಳು ಬೆಳೆದ ನಂತರ ಅವನಿಗೆ ಈಗ ನಿದ್ದೆ ಬೇಡ ಅಂದ್ರೂ ಬರ್ತಾ ಇರುತ್ತೆ. ಯಾವಾಗೆಲ್ಲ ಅವನು ಹಾಸಿಗೆಗೆ ತಲೆ ಕೊಡ್ತಾ ಇದ್ನೋ ಆಗೆಲ್ಲ ಅವನಿಗೆ ಚೆನ್ನಾಗಿ ದುಸ್ವಪ್ನರಹಿತವಾದಂತಹ ನಿದ್ದೆ ಬರ್ತಾ ಇರುತ್ತೆ. ಸ್ವಾಮಿಯ ಪರಿಶ್ರಮದ ಜೊತೆ ಅವನ ಕರ್ಮಗಳನ್ನೆಲ್ಲ ನೋಡ್ತಾ ಅವನನ್ನು ಸರಿದಾರಿಯಲ್ಲಿ ನಡೆಸುತ್ತಿದ್ದ ಆ ಕಾಣದ ಶಕ್ತಿಗೆ ಧನ್ಯವಾದ ಹೇಳ್ತಾ ಅದರ ನಾಮಸ್ಮರಣೆ ಮಾಡಿದ್ದಕ್ಕೆ ಸ್ವಾಮಿಗೆ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಹಣ ಆಸ್ತಿಯಲ್ಲ, ನೆಮ್ಮದಿ ಮತ್ತು ಆತ್ಮಸಂತೃಪ್ತಿ. ತಾಯಿ ಹೇಳಿದ ಒಂದೇ ಒಂದು ಮಾತನ್ನು ಪಾಲಿಸಿದ ಸ್ವಾಮಿಗೆ ಅವನ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿದ್ದ ನೆಮ್ಮದಿ ಹಾಗೂ ಸುಖವಾದ ನಿದ್ದೆ ಅವನಿಗೆ ಪ್ರಧಾನವಾಗಿ ಲಭಿಸುತ್ತೆ. ಭಗವಂತನ ಕೃಪೆಯಿಂದ ಸ್ವಾಮಿ ಉತ್ತಮವಾದ ಹಾಗೂ ಸಂತೋಷದ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಆ ಭಗವಂತ ಅಥವಾ ದೇವರು ಅಥವಾ ಆ ಕಾಣದ ಶಕ್ತಿ ಏನಿದೆಯೋ ಅದು ನಮ್ಮ ಜೊತೆಗೆ ಇದೆ ಅನ್ನೋದಕ್ಕೆ ಸ್ವಾಮಿಗೆ ಸಿಕ್ಕ ಆ ನೆಮ್ಮದಿ ಸಂತೋಷ ಪ್ರಮುಖ ಉದಾಹರಣೆಯಾಗುತ್ತೆ. ಸ್ವಾಮಿಗೆ ಸಿಕ್ಕ ಹಾಗೆ ನಮಗೂ ಕೂಡ 5 ಸೂಚನೆಗಳು ಸಿಗುತ್ತೆ. 1, ಯಾವಾಗ ಭಗವಂತ ನಮ್ಮ ಜೊತೆಗಿರ್ತಾನೋ ಆಗ ನಮ್ಮಲ್ಲಿ ಅಹಂಕಾರ ಕಡಿಮೆಯಾಗಿ ಎಲ್ಲರೂ ಒಂದೇ ಅನ್ನೋ ಮನೋಭಾವ ಬೆಳೆಯುತ್ತೆ. 2, ನಾವು ಬೇರೆಯವರ ಅಭಿಪ್ರಾಯದ ಬಗ್ಗೆ ಚಿಂತೆ ಮಾಡದೆ, ಬೇರೆಯವರನ್ನು ಒಪ್ಪಿಸುವುದರ ಬಗ್ಗೆ ಯೋಚನೆ ಮಾಡದೆ, ಆಗಿದ್ದಾಗಲಿ ಯಾರಾದರೂ ಏನಾದರೂ ಅಂದ್ಕೊಳ್ಳಿ ಅದನ್ನು ನಾವು ಬದಲಾಯಿಸುವುದಕ್ಕೆ ಆಗಲ್ಲ ಅಂತ ನಮ್ಮ ಪಾಡಿಗೆ ನಾವು ಸಕಾರಾತ್ಮಕವಾಗಿ ಬದುಕೋದಕ್ಕೆ ಶುರು ಮಾಡ್ತೀವಿ. ಇನ್ನು 3, ನಮ್ಮಲ್ಲಿ ಇಷ್ಟೇ ಸಾಕು, ಇನ್ನು ಹೆಚ್ಚಿನ ಅವಶ್ಯಕತೆ ಇಲ್ಲ ಅನ್ನೋ ಸಂತೃಪ್ತಿಯ ಮನೋಭಾವನೆ ಬೆಳೆಯುತ್ತೆ. 4, ಬೇರೆಯವರ ಪರಿಸ್ಥಿತಿಯ ಬಗ್ಗೆ ಆಡಿಕೊಳ್ಳದೆ ದಯೆ ಕರುಣೆಯಿಂದ ನಾವು ಅವರ ಜಾಗದಲ್ಲಿದ್ದು ಯೋಚನೆ ಮಾಡುವುದಕ್ಕೆ ಶುರು ಮಾಡ್ತೀವಿ. ಮತ್ತು ಎಲ್ಲರ ಪರಿಸ್ಥಿತಿಗೂ ಕಾರಣ ಆ ಭಗವಂತನ ಆಟ ಅನ್ನೋ ನಿರ್ಧಾರಕ್ಕೆ ಬರ್ತೀವಿ. 5, ಎಲ್ಲದಕ್ಕಿಂತ ಮುಖ್ಯವಾದದ್ದು ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅನ್ನೋ ಹಾಗೆ ಮೊದಲ 4 ಸೂಚನೆಗಳ ಜೊತೆಗೆ ನಮಗೆ ಸೊಂಪಾದ ನಿದ್ದೆ ಬರುತ್ತೆ. ಅದರಲ್ಲೂ ಯಾವಾಗ ನಮಗೆ ಕನಸೇ ಬೀಳದ, ಒಳ್ಳೆದ್ದು ಕೆಟ್ಟದ್ದು ಯಾವ ಕನಸು ಬೀಳದ ನಮಗೆ ಗಾಢವಾದ ನಿದ್ದೆ ಪ್ರತಿದಿನ ಬರುತ್ತೋ ಆಗ ಆ ಭಗವಂತ ಸಂಪೂರ್ಣವಾಗಿ ನಮ್ಮ ಜೊತೆಯಲ್ಲೇ ಇದ್ದಾನೆ ಎಂದು ಅರ್ಥ. ನೋಡಿ, ಈ 5 ಸೂಚನೆಗಳಲ್ಲೂ ಯಾವುದಾದ್ರೂ ಒಂದು ನಿಮಗೆ ಅನುಭವವಾಗಿದ್ದರೆ ಭಗವಂತ ನಮ್ಮ ಜೊತೆಯಲ್ಲೇ ಇದ್ದಾನೆ ಎಂಬ ಸಮಯ ದೂರ ಇಲ್ಲ. ಎಲ್ಲಾದರೂ ಈ 5 ಸೂಚನೆಗಳಲ್ಲಿ ನಿಮಗೆ ಯಾವುದಾದರೂ ಅನುಭವಕ್ಕೆ ಬಂದಿದ್ದರೆ ಅಥವಾ ಬರದಿದ್ದರೆ ಪರವಾಗಿಲ್ಲ. ಇವತ್ತಿನಿಂದಲೇ ನಿಮಗೆ ಇಷ್ಟ ಆಗುವ ದೇವರನ್ನು ಮನಸ್ಸಿನಲ್ಲಿ ಅವರ ನಾಮ ಜಪವನ್ನು ಮಾಡುವುದಕ್ಕೆ ಶುರು ಮಾಡಿ.
ಇದರಿಂದ ನಮ್ಮಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಹಾಗೆ ಕಾಲ ಕಳೆದಂತೆ ನಾವು ಕೂಡ ಸ್ವಾಮಿಯ ಹಾಗೆ ಬದಲಾಗುತ್ತಾ ಉತ್ತಮ ಜೀವನದ ಕಡೆಗೆ ಕಾಲಿಡುತ್ತೇವೆ. ಸೊ ಸ್ನೇಹಿತರೆ, ಈ 5 ಸೂಚನೆಗಳಲ್ಲಿ ಯಾವುದಾದರೂ ನಿಮ್ಮ ಅನುಭವಕ್ಕೆ ಬಂದಿದ್ದರೆ, ನಿಮ್ಮಲ್ಲಿ ಏನೇನು ಬದಲಾವಣೆಯಾಗಿದೆ, ನಿಮಗೆ ಆ ಭಗವಂತ ನಿಮ್ಮ ಜೊತೆಯಲ್ಲಿಯೇ ಇದ್ದಾನೆ ಎಂದು ಅನಿಸುತ್ತದೆಯೇ? ತಪ್ಪದೆ ಕಮೆಂಟ್ ಮಾಡಿ. ಕಾಯಕವೇ ಕೈಲಾಸ. ಹಾಗೆ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಜೀವನ ರೂಪಿಸೋ ಅಥವಾ ಬದುಕನ್ನು ನಡೆಸಲು ದಾರಿ ತೋರಿಸೋ ಯಾವುದೇ ಉದ್ಯೋಗ ಮೇಲಲ್ಲ ಕೀಳಲ್ಲ. ಈ ಕಥೆಯಿಂದ ನಿಮಗೇನಾದರೂ ಕಲಿಯುವುದಕ್ಕೆ ಸಿಕ್ಕಿದರೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡೋದು, ಡಿಸೈನನ್ನು ಹೇಗೆ ಮಾಡೋದು ಎಂಬುದನ್ನು ತೋರಿಸ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ.